ಗೆಳೆಯರೇ, ಈ ವಿಡಿಯೋನ ನೋಡೋದಕ್ಕೆ ಮೊದಲು ಕೆಲವರು ಬರ್ನಲ್ಲನ್ನು ಇಟ್ಕೊಳ್ಳಿ. ಸಾಕಾಗಿಲ್ಲ ಅಂದರೆ ಸಿದ್ದರಾಮಯ್ಯ ಅವರ ಹತ್ರ ಬರ್ನಲ್ ಭಾಗ್ಯವನ್ನು ತಗೊಳ್ಳಿ. ಯಾಕಂದರೆ ಮೋದಿ ಸರ್ಕಾರದ ಕನಸಿಗೆ ಮತ್ತೆ ದೊಡ್ಡ ಬಲ ಬಂದಿದೆ. ಅದು ಈ ಬಾರಿ ಸಿಕ್ಕಿದ್ದು ಮಾತ್ರ ಸುಪ್ರೀಂ ಕೋರ್ಟಿನಿಂದ. ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬರೋ ಸಮಯ ಹತ್ತಿರಕ್ಕೆ ಬರ್ತಾ ಇದೆ. ಇದನ್ನ ನಾನು ಹೇಳ್ತಾ ಇಲ್ಲ, ಖುದ್ದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ಹೇಳ್ತಾ ಇದ್ದಾರೆ. ಅದರಲ್ಲೂ ಮತ್ತೊಮ್ಮೆ ಜಸ್ಟಿಸ್ ಸೂರ್ಯಕಾಂತ್ ಅವರು ಸಂವಿಧಾನದಲ್ಲಿರೋ ಎಲ್ಲರಿಗೂ ಸಮಾನತೆಯ ಹಕ್ಕನ್ನ ಒತ್ತಿ ಹೇಳಿದ್ದಾರೆ. ದೇಶದಲ್ಲಿರೋ ಕೆಲ ಅಯೋಗ್ಯರಿಗೆ ಎಚ್ಚರ ಆಗೋ ಹಾಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿಯವರೆಗೂ ಸಂವಿಧಾನದಲ್ಲಿ ಎಲ್ಲರೂ ಸಮಾನ ಅಂತ ಇದ್ರು. ಧಾರ್ಮಿಕ ಹೆಸರಲ್ಲಿ ಮಹಿಳೆಯರಿಗೆ ತಾರತಮ್ಯ ಮಾಡ್ತಾ ದೌರ್ಜನ್ಯವನ್ನು ಮಾಡೋದು ಸರಿಯೇ ಅನ್ನೋದರ ಕುರಿತು ಗಂಭೀರವಾದ ಚರ್ಚೆ ಸುಪ್ರೀಂ ಕೋರ್ಟಲ್ಲಿ ನಡೆದಿದೆ. ಇಲ್ಲಿಯವರೆಗೂ ಶರಿಯಾ ಕಾನೂನಿನ ಅಡಿಯಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಸಮಾನ ಹಕ್ಕನ್ನು ನಿರಾಕರಿಸೋದನ್ನು ಪ್ರಶ್ನೆ ಮಾಡಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆಯ ಸಮಯದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಇದಕ್ಕೆಲ್ಲ ಪರಿಹಾರ ಅಂದರೆ UCC ಅನ್ನೋದನ್ನು ಖುದ್ದು CJI ಸೂರ್ಯಕಾಂತ್ ಅವರೇ ಹೇಳಿರೋದು ಕೆಲವರ ಕಣ್ಣನ್ನು ಕೆಂಪಗಾಗಿಸ್ತಾ ಇದೆ. ಹಾಗಾದರೆ ಸುಪ್ರೀಂ ಕೋರ್ಟಿನಲ್ಲಿ ನಡೆದದ್ದೇನೋ, ಮೋದಿ ಸರ್ಕಾರದ ನಿಲುವೇನೋ, ಜಾರಿಗೆ ತರುವಾಗ ಏನೆಲ್ಲ ತೊಂದರೆಗಳನ್ನು ಮಾಡೋಕ್ಕೆ ಯಾರೆಲ್ಲ ಪ್ರಯತ್ನವನ್ನು ಮಾಡಬಹುದು, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ.